ಈ ರಾಜಕೀಯ ಜೀವನ ಶುರು ಆಗುತ್ತೆ, ಬಿಜೆಪಿ ಸೇರ್ತೀರಿ. ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್? ಇಟ್ ವಾಸ್ ವಂಡರ್ಫುಲ್. ಬಿಜೆಪಿಲಿ ನಾನು ಇದ್ದೆ ಅಂತ ಇರ್ಬೋದು, ಆದರೆ ಕಾಂಗ್ರೆಸ್ನವರಾಗಲಿ JDSನವರಾಗಲಿ ಪ್ರತಿಯೊಬ್ಬರು ಆ ವಿಶ್ವಾಸ ಪ್ರೀತಿನ ಶ್ರೀನಾಥ್ ನಮ್ಮವರು ಅಂತ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ರಾಜಕೀಯ ಪಾರ್ಟಿಗಳು ಇಟ್ಕೊಂಡಿದ್ದಾರೆ. ಆಮೇಲೆ ರಾಜಕೀಯಕ್ಕೆ ನಾನು ಸರಿಯಾದ ವ್ಯಕ್ತಿ ಅಲ್ಲ, ಅದಕ್ಕೆ ನಾನಾಗೆ ಸ್ವಲ್ಪ ದೂರ ಸರಿದೆ. ಆ ದೂರ ಸರಿದಿದ್ದು ಇನ್ನೂ ಬೇಜಾರಿದೆ. ಜನಕ್ಕೆ ಕೇಳ್ತಾರೆ ಯಾಕೆ ಬರಲ್ಲ ಅಂತಾರೆ, ಅದು ಆ ಮನಸ್ಸಿನ್ನೂ ನನಗೆ ಅದು ಕಷ್ಟ ಆಗಿದೆ. ನಿಮ್ಮ ರಾಜಕೀಯ ಜೀವನದ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಹಾಯ್ ಶ್ರೀನಾಥ್, ಹೇಗಿದ್ದೀರಾ? ನಿಮ್ಮ BJPಯ ಒಡನಾಟ, ನಮ್ಮ ಪಕ್ಷದಲ್ಲಿ ನೀವು ನಡ್ಕೊಂಡಂಥ ರೀತಿ, ಇವೆಲ್ಲ ಇವತ್ತು ನನ್ನ ನೆನಪಲ್ಲಿ ಉಳಿದಿದೆ. ವಿಶೇಷವಾಗಿ ನೀವು ನನ್ನ ಚುನಾವಣೆಗೆ ಪ್ರಚಾರ ಮಾಡಿದ್ರಿ. ಆ ಸಂದರ್ಭದಲ್ಲಿ ನಿಮ್ಮ ನಡೆ ನುಡಿ ನೋಡಿ ನನಗೆ ಭಾಳ ಇಷ್ಟ ಆಯಿತು. ಅದೇ ಸಂದರ್ಭದಲ್ಲಿ MLC ನಾಮಿನೇಟ್ ಮಾಡಬೇಕಾಯಿತು. ಆ ಸಂದರ್ಭದಲ್ಲಿ ನಾನು ನಿಮ್ಮ ಹೆಸರನ್ನು ಪ್ರಪೋಸ್ ಮಾಡಿದೆ. ನಮ್ಮ ಪಕ್ಷ ನಿಮ್ಮ ಹೆಸರು ಹೇಳಿದ ತಕ್ಷಣ ಬೇರೊಬ್ಬರ ಹೆಸರನ್ನು ಹುಡ್ಕಕ್ಕೂ ಹೋಗಿಲ್ಲ. ಯಾವುದೇ ಒಂದು ಕಾಂಟ್ರವರ್ಸಿ ನನಗೆ ತಿಳಿದಂಗೆ ಚಲನಚಿತ್ರರಂಗದಲ್ಲಿ ಸಿಗಾಕೊಂಡೇ ಇರೋವಂಥವ್ರು. ರಾಜಕೀಯ ರಂಗದಲ್ಲೂ ಯಾವುದೇ ಒಂದು ರೀತಿಯಾದಂಥ ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡೆ ನಿಷ್ಕಳಂಕವಾಗಿ ತಮಗೆ ಸಿಕ್ಕಂಥ 6 ವರ್ಷಗಳ MLC ಅವಧಿಯಲ್ಲಿ ಜನರ ಪರವಾಗಿ, ಚಲನಚಿತ್ರ ರಂಗದ ಪರವಾಗಿ ಧ್ವನಿಯನ್ನೇ ಎತ್ತಿದ್ದೀರಾ, ಮಾತಾಡಿದ್ದೀರಾ. ಮುಂದುವರಿರಿ, ನಿಮಗೆ ದೇವರು ಒಳ್ಳೇದು ಮಾಡಲಿ. ಧನ್ಯವಾದ. ಥ್ಯಾಂಕ್ ಯು. ನಂತರ ಒಂದು ಮೈಲ್ ಸ್ಟೋನ್ ಅಂದ್ರೆ ನಿಮ್ಗೆ ಬಂದಂತ ಡಾಕ್ಟರೇಟ್ ಪದವಿ ಶ್ರೀಲಂಕಾ ಓಪನ್ ಯೂನಿವರ್ಸಿಟಿಯಿಂದ ಬಂತಂತೆ. ನಾನು ಡಾಕ್ಟ್ರೇಟ್ ಬಂದಾಗ ನನಗೆ ಜೀವನದಲ್ಲಿ ಒಂದೇ ಒಂದು ಸಂತೋಷ ಆಯಿತು, ಅದು ತುಂಬ ಹೆಮ್ಮೆ. ಅಂದರೆ ನಮ್ಮಪ್ಪ ನಾನು ಡಿಗ್ರಿ ತೊಗೊಂಡಿದ್ರೆ ಸಂತೋಷ ಪಟ್ಟಿರೋರೇನು, ಆದರೆ ಒಂದು ಮಾತು ಅಂದಿಲ್ಲ ನಾನು ಡಾಕ್ಟ್ರೇಟ್ ತೊಗೊಳೋದನ್ನ ಅವ್ರು ನೋಡಬೇಕು ಅಂತ ನಾನು ಕರ್ಕೊಂಡೋದೆ ಕೊಲ್ಲನಪುರ್ಗೆ. ಅಲ್ಲಿ ಅವ್ರು ನೋಡಿದ್ರು, ಸಾತ್ಕ ಆಯ್ತ್ಕೊಂಡು ಸಂತೋಷ ಆಯ್ತು ಅಂದರು. ನನಗೆ ಆ ಡಾಕ್ಟ್ರೇಟ್ ಬಂದಿದ್ದಕ್ಕಿಂತ ಹೆಚ್ಚಾಗಿ ನಮ್ಮಪ್ಪ ಸಂತೋಷ ಪಟ್ಟರು, ಅದು ಜಾಸ್ತಿ ಸಂತೋಷ. ಸತ್ಯನಾರಾಯಣ ಅಂತ ಇದು ನಿಮ್ ಜೊತೆಗೆ ಇರ್ತಾರೆ, ಯಾವಾಗಲೂ ಜೊತೆ ಪಕ್ಕದಲ್ಲೇ ಇರ್ತಾರೆ. ಪಕ್ಕನೇ ಬಲಗಡೆನ ಎಡಗಡೆನ ಸರ್? ಅಯ್ಯೋ ಅವ್ರು ಸುತ್ತ ಇದ್ಯಾವಾಗ ಬಂದು ನಾವು ಒಂದು ಯೋಚನೆ ಮಾಡಿದ್ದು ಈ ಒಂದು ಸಾಮಾಜಿಕ ಕಾರ್ಯಕ್ರಮದ್ದು, ಅದೇ ದಿಯಾಕಲಾ ಪ್ರತಿಷ್ಠಾನ ಅಂತ ಮಾಡಿ ಇವತ್ತು ಅದರ ಒಂದು ಅಂಗವಾಗಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಪ್ರಣಯರಾಜನ ಮಧುರ ಗೀತೆಗಳ ಮೂಲಕ ಸುಮಾರು 1 ಕೋಟಿ ರೂಪಾಯಿಗಳನ್ನು ಸುಮಾರು ಪೇಷಂಟ್ಗಳಿಗೆ ನಾವು ಹಂಚಿರೋದು ಇದೆ. ಅವರ ಒಂದು ಸ್ನೇಹವೇ ನನ್ನ ದೊಡ್ಡ ಆಸ್ತಿ. ಥ್ಯಾಂಕ್ ಯು ಸೊ ಮಚ್. ರೈಟ್ ಸರ್, ನೀವು ಆವಾಗಲೇ ಹೇಳಿದ್ರಿ ಒಂದು ಶುಭಮಂಗಳ ಹೇಗೆ ನಿಮ್ಗೆ ಮುಖ್ಯವಾಗುತ್ತೋ, ಒಂದು ಮಾನಸರವ್ರು ಹೇಗೆ ಮುಖ್ಯವಾಗುತ್ತೋ, ಅದೇ ರೀತಿಯಲ್ಲಿ ಸುಳಿ ಅಂತ ಒಂದು ಚಿತ್ರ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಒಂದು ಬಹಳ ಮುಖ್ಯವಾದ ರೋಲ್ ಇದೆ, ನೀವೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಆ ಚಿತ್ರದ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ, ಸ್ವಾಗತಿಸಿ. ಪ್ಲೀಸ್ ವೆಲ್ಕಮ್ ಮಿಸ್ಟರ್ PH ವಿಶ್ವನಾಥ್. ವೆಲ್ಕಮ್. ಥ್ಯಾಂಕ್ ಯು.
ಯಾವ ಥರ ರೋಲು ಶ್ರೀನಾಥ್ ಅವ್ರದ್ದು ಈ ಸುಳಿ ಫಿಲ್ಮಲ್ಲಿ? ಶ್ರೀನಾಥ್ ಅವ್ರನ್ನ ಈ ತನಕ ಹಂಗೆ ಯಾರೂ ನೋಡಿರಲ್ಲ ಕನ್ನಡದ. ಅವರು ಪ್ರಣಯರಾಜ ಇಮೇಜ್ ಇರೋಂಥವ್ರನ್ನ ಇಟ್ಕೊಂಡು ಒಂದು ಪಾತ್ರವನ್ನು ಕ್ರಿಯೇಟ್ ಮಾಡಿ ಇದು ತುಂಬ ಒಂಥರ ಬೇರೆ ಥರನೇ ಅನಿಸುತ್ತೆ. ನೋಡಿದ ತಕ್ಷಣ ಬೇರೆ ಥರ. ಯಾವ ಹಂತದಲ್ಲಿ ಚಿತ್ರ ಈಗ? ಚಿತ್ರ ಅದು ರೆಡಿಯಾಗಿದೆ, ಸೆನ್ಸಾರ್ ಆಯಿತು. ಓ ಐ ಸಿ, ರಿಲೀಸ್ ಮಾಡೋದು ರೆಡಿ, ಇದು ಏಪ್ರಿಲಲ್ಲಿ ರಿಲೀಸ್ ಮಾಡ್ತಾ. ಸೊ ಪ್ರಣಯ್ ರಾಜ ಅವರು ಮತ್ತೆ ಒಂದು ಹೊಸ ಅವತಾರದಲ್ಲಿ ಬರ್ತಿದ್ದಾರೆ. ಸುಳಿ ಅನ್ನೋ ಚಿತ್ರ PH ವಿಶ್ವನಾಥ್ ಅವರ ಡೈರೆಕ್ಷನ್ ಅಲ್ಲಿ ಅತಿ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ ನೋಡಿ. ಥ್ಯಾಂಕ್ ಯು ಬನೀಶನ್ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಪ್ರೇಮ ಕತೆ ಪ್ರಣಯ ಕತೆ ಎಲ್ಲ ಕೇಳಿದ್ವಿ. ನಿಮ್ಮ ಮಕ್ಕಳ ಬಗ್ಗೆ ಹೇಳಿ, ಏನ್ ಮಾಡ್ತೀರಿ ಈಗ? ವಾಟ್ ಇಸ್ ಯೋರ್ ಡಾಟರ್ ಡೂಯಿಂಗ್? ನಾನು ನೋಡಿದ್ ಬಹಳ ವರ್ಷ ಆಯ್ತು ಅವ್ಳು ನೋಡಿ. ಮಗ ಅವನ ಸಾಫ್ಟ್ವೇರ್, ಅವನದೇ ಕಂಪನಿ ಇದೆ, ಹೆಲ್ತ್ ಕೇರ್. ಪಲ್ಲವಿ ಅನುಪಲ್ಲಿ ಅವ್ರ ರೋಲ್ ನಾ ಮರೆಯೋಕೆ ಆಗಲ್ಲ. ನನಗೆ ಈಗಲೂ ಹಾಗೆ ಕಾಣಿಸ್ತಾನೆ. ಫ್ಯಾಂಟಾಸ್ಟಿಕ್. ಶುಭ ಮಂಗಳಲ್ಲಿ ನಂದೊಂದು ಸ್ನೇಹದ ಕಡಲಲ್ಲಿ ಸಾಂಗ್ ಇತ್ತು. ಆ ಸ್ನೇಹದ ಕಡಲಲ್ಲಿ ಸಾಂಗ್ ನಾ ಶೂಟ್ ಮಾಡ್ತಿರುವಾಗ 2ನೇ ತಾರೀಕು ನವೆಂಬರ್ ಫೋನ್ ನನಗೆ, ಮಗ ಹುಡ್ದ ಅಂತ. ಪುಟ್ಟಣಜಿ ಮಗ ಹುಟ್ಟದಂತೆ ಅಂದೆ. ನೀನು ಕಳಿಸ್ಬೇಕು ನಾನು ಧರ್ಮ, ಆದರೆ ಈ ಬೋಟ್ ಗೀಟೆಲ್ಲ ಫಿಕ್ಸ್ ಮಾಡಿದೀವಲ್ಲೋ, ಸಾಂಗ್ ಮುಗಿಸ್ಕೊಟ್ಟೋಗೋ, ಎಷ್ಟು ಬೇಗ ಆಯ್ತು ಅಷ್ಟು ಬೇಗ ಮುಗಿಸ್ತೀನಿ ಹೋಗೋ ಅಂದರು. ಅದು 2ನೇ ತಾರೀಕು ಹುಟ್ಟಿತ್ತು, 3, 4 ಆಗೋಯ್ತು. 5ನೇ ತಾರೀಕು ನನ್ನ ಮಗುನ ನೋಡೋಕೆ ಬಂದೆ. ಆ ಮಗುನ ನೋಡೋಕೆ ಹೋದಾಗ ಹೋಗೋಕ್ಕೆ ಮುಂಚೆ ಗೀತನ ಹತ್ರ ಒಂದು ಮಾತು ಹೇಳಿದ್ದೆ. ನೋಡಿ ಗೀತಾ, ಹೆಣ್ಮಗು ಹುಟ್ಟಿತು ಅಂದರೆ ರಾತ್ರಿ ಲಾರಿನಾರು ಹತ್ಕೊಂಡ್ಬಂದ್ಬಿಡ್ತೀನಿ. ಗಂಡು ಮಗ ಹುಟ್ಟಿದಾನೆ ಅಂದರೆ ಬರ್ತೀನಿ ಒಂದು 3-4 ದಿವಸ ಅಂತ ಸುಮ್ಮನೆ ಅಂದೋಗಿದ್ದೆ. ಅಲ್ಲೂ ನಾವು ಈ ಥರ ಸಿಗಾಕೊಂಡು ಗಂಡು ಮಗ ಆಗಿದೆ, ಇವಳು ಇದಕ್ಕೆ ಅವ್ನು ಬಂದಿಲ್ಲ ಗಂಡು ಮಗ ಅಂತ ಇವಳು ಒಂಥರ ಆ ಮೊಮೆಂಟಲ್ಲಿ ಒಂಥರ ಆಗೋಗುತ್ತಲ್ಲ. ಮಂಚದ ಮೇಲೆ ಕೂತಿದ್ಲು. ಹೇ ಗೀತಾ ಅಂದೆ. ಒಂದೇ ಜಂಪ್ ಮಂಚದಿಂದ ಒಂದು 9 ಅಡಿ ದೂರ ಹಾರಿಕೊಂಡು ಐ ಆಮ್ ಸಾರಿ ಗಂಡು ಮಗು ಆಗೋ ಎತ್ಕೊಂಡು ಒಂದು, ಅಯ್ಯೋ ನನಗೆ ಇಷ್ಟ ನನಗೆ ಗಂಡು ಮಗು ಇಷ್ಟ, ನೀನು ಹೇಳೋಗಿದ್ದೆ, ಏನೋ ಹೇಳ್ಬಿಟ್ಟು ತಮಾಷೆಯಿಂದ ಬಂದಿದ್ದೀನಿ ಅಂತ ಸಮಾಧಾನ ಮಾಡಿ ಆಮೇಲೆ ಮಗು ಗುಡ್ ನೈಸ್. ರೈಟ್, ನಿಮ್ಮ ಪ್ರೀತಿಯ ಮಗಳು ಅಮೂಲ್ಯ ಅಮೆರಿಕಾದಿಂದ ಒಂದು ಸಂದೇಶ ಕಳಿಸಿದ್ದಾರೆ ನೋಡಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಆಯ್ಪಾ ಸರ್ಪ್ರೈಸ್. ನಾನು ನೀನು ಇಬ್ರು ದಿನ ಬೆಳಗ್ಗೆ we used to take car rides together, so that even today it stays in my mind because that was one of the most special moments we had. ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಐ ವಾಸ್ ಇನ್ ದ ಹಾಸ್ಪಿಟಲ್ ಫಾರ್ ಅ ಹೋಲ್ ಮಂತ್. ಆ ಟೈಮಲ್ಲಿ ನನಗೆ ಟ್ರೈಕ್ಯಾಟಮಿ ಅಂತ ಒಂದು ಲೈಫ್ ಸೇವಿಂಗ್ ಆಪರೇಷನ್ ಒಂದು ಮಾಡಿದ್ರು. ಅದು ಮಾಡಿ ನಮ್ಮ ತಂದೆ ತಾಯಿ ಹೇಳಿದ್ರು ದಟ್ ನಿಮ್ಮ ಮಗಳಿಗೆ ವಾಯ್ಸ್ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಅಂತ. ಸೊ ಆಗ 1 ವಾರ ಪೂರ್ತಿ ಅಪ್ಪನೇ ನನ್ನ ಜೊತೆಗೆ ಇದ್ದಿದ್ದು. ಸೊ ಈ ಇನ್ಸಿಡೆಂಟ್ ಒಂದು ಬೆಳಗ್ಗೆ 5:15 ಹೊತ್ತಿಗಾಯ್ತು. ಅಪ್ಪ ಮಲಗಿದ್ರು. ಸೊ ನಾನು ಎದ್ದು ಆ ಟೈಮಲ್ಲಿ ಲೆಟ್ ಮಿ ಟ್ರೈ ಅಂಡ್ ಸಿ ಅಂತ ಹೇಳಿ ಇದ್ರ ಮೇಲೆ ಕೈ ಇಟ್ಟು ಜೋರಾಗಿ ಒಂದ್ಸಲಿ ಅಪ್ಪ ಅಂತ ಕೂಗ್ದೆ. ಸೊ ಅದು ಒಂಥರ ಒಂದು ಸ್ವಲ್ಪ ರೋಬೋಟಿಕ್ ವಾಯ್ಸ್ ಅಲ್ಲಿ ಬಂತು, ಬಟ್ ಸ್ಟಿಲ್ ಅಪ್ಪ ಒಂಥರ ಬೆಚ್ಚಿ ಎದ್ದು ಕೂತ್ಕೊಂಡು ಹಿ ಲುಕ್ಡ್ ಅಟ್ ಮೀ. ಸೊ ಅಂಡ್ ಆ ಟೈಮಲ್ಲಿ he had a lot of tears in his eyes, and so did I, but it was like it was pretty good. So ivattu I would like to say that I am proud to be your daughter, and I love you and I miss you so much. Thanks. We can live